ಸರ್ ಇದರಲ್ಲಿ ಎರಡು RAM ಇದೆ. ಸಪೋಸ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆನ್ ಆಗಲಿ ಡಿಸ್ಪ್ಲೇ ಅಂದರೆ ಇದನ್ನು ಫಸ್ಟು ಇದನ್ನು ತೆಗೆದುಬಿಟ್ಟು ತೆಗೀರಿ. ಇಲ್ಲಿ ಕಾರ್ಬನ್ ಏನಾದ್ರು ಇದ್ದಾಗಿ ಏನಾದ್ರು ಡಸ್ಟ್ ಏನಾದ್ರು ತುಂಬಿದರೆ ಕ್ಲೀನ್ ಮಾಡ್ಕೊಳ್ಳಿ. ಇಟ್ಟು ಹಂಗೆ ಕ್ಲೀನ್ ಮಾಡಿ ತಿರ್ಗಿ ಅದೇ ಎಲ್ಲಿ ತೆಗೆದಿದ್ರೋ ಅಲ್ಲೇ ಹಾಕಿ. ಸಪೋಸ್ ಇವಾಗ ಅಟ್ ಎ ಟೈಮ್ ಎರಡೂ ಪ್ರಾಬ್ಲಮ್ ಬರೋಲ್ಲ ಸರ್. ರ್ಯಾಮ್ಸ್ ನಿಮ್ಗೆ ಯಾವುದೋ ಒಂದು ಹೋಗಿದೆ, ಅಕಸ್ಮಾತ್ ಹೋಗಿದ್ರೂ ಎರಡರಲ್ಲಿ ಯಾವುದು ಅಂತ ನೀವು ಒಂದೊಂದೊಂದು ತೆಗೆದು ಚೆಕ್ ಮಾಡ್ಕೋಬೇಕು. ಆಮೇಲೆ ಅವಾಗೂ ಆನ್ ಆಗಿಲ್ಲ ಡಿಸ್ಪ್ಲೇ ಅಂದರೆ ಗ್ರಾಫಿಕ್ಸ್ ಕಾರ್ಡ್ ಒಂದ್ಸಲ ತೆಗೆದು ಕ್ಲೀನ್ ಮಾಡಿ ಹಾಕಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಅಂತ. ಇವಾಗ ಗ್ರಾಫಿಕ್ಸ್ ಕಾರ್ಡ್ ಯಾವ ಥರ ತೆಗೆದು ಅಂತ ಹೇಳ್ತಾರೆ ಸರ್. ಗ್ರಾಫಿಕ್ಸ್ ಕಾರ್ಡ್ನ ನೀವು ಇಲ್ಲಿ ನಾಚ್ ಇರುತ್ತೆ, ಇಲ್ಲಿ ಪ್ರೆಸ್ ಮಾಡ್ಕೊಂಡು ಜಸ್ಟ್ ಪುಷ್ ಮಾಡಿದೆ ಬರುತ್ತೆ ಸರ್. ಸೇಮ್ ಅದೇ ಥರ ಪಿನ್ಸ್ ಇರುತ್ತೆ. ಇವಾಗ ಅದನ್ನು ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ತಿರ್ಗಿ ಅದೇ ಸೇಮ್ ಅದೇ ಥರ ಹೆಂಗೆ ಸೇಮ್ ಅದೇ ಪೊಸಿಷನ್ಗೆ ಫಿಟ್ ಮಾಡ್ಕೊಂಡು ಜಸ್ಟ್ ಸುಮ್ಮನೆ ಅದ್ಮೇಲೆ ಇಟ್ಟು ಪುಷ್ ಮಾಡೋದು ಅಷ್ಟೇ, ಜೋರಾಗಿ ತಳ್ಳಬೇಡಿ ಅಷ್ಟೇ ಸರ್.